ನೆಕ್ಸ್ಟ್ ಆ ಫೋನ್ ಯಾವಾಗ ಯೂಸ್ ಆಗುತ್ತೆ ಆ ಟೈಮಲ್ಲಿ ತಮಗೆ ಕೂಡ ಇಂಟಿಮೇಷನ್ ಸಿಗುತ್ತೆ, ಆ ಲೋಕಲ್ ಸ್ಥಳೀಯ ಪೊಲೀಸ್ ಸ್ಟೇಷನ್ ಕೂಡ ಇಂಟಿಮೇಷನ್ ಸಿಗುತ್ತೆ. ಇಂಟಿಮೇಷನ್ ಸಿಕ್ಕಿದಾಗ ಲೋಕಲ್ ಸ್ಟೇಷನ್ ಜವಾಬ್ದಾರಿ ಏನಿದೆ ಅಂತ ಫೋನ್ ಎಲ್ಲಿ ಯೂಸ್ ಆಗ್ತಾ ಇದೆ, ಯಾರು ಯೂಸ್ ಮಾಡ್ತಾ ಇದ್ದಾರೆ, ಅವ್ರ ಕಡೆಯಿಂದ ರಿಕವರಿ ಮಾಡಬೇಕು ಆ ಫೋನ್. ಇದರಲ್ಲಿ ಕೂಡ ನಾವು ಒಮ್ಮೆ ತಿಂಗಳು ಡ್ರೈವ್ ಮಾಡ್ತಾ ಇದ್ದೀವಿ. ಸೊ ಇಂಥ ಡ್ರೈವ್ ಕೂಡ ಇವರು ಮಾಡಿದ್ದಾರೆ. ಆ ಡ್ರೈವ್ ಅಲ್ಲಿ ಇದ್ದಕ್ಕೆ 30 ಕಲ್ತನ ಆಗಿರೋ ಮೊಬೈಲ್ ಫೋನ್ ಇವರಿಗೆ ರಿಕವರಿ ಮಾಡಿ ಅವರ ಒರಿಜಿನಲ್ ಓನರ್ಸ್ ಈಗ ಕೊಡ್ತಾ ಇದ್ದಾರೆ. ಟೋಟಲ್ 30 ಮೊಬೈಲ್ಸ್, ಟೋಟಲ್ ವ್ಯಾಲ್ಯೂ 4,19,000. ಎರಡು ಈ ಟೋಟಲ್ 3 ಪ್ರಕರಣಗಳಲ್ಲಿ ನಮ್ಗೆ ಏನ್ ಸಕ್ಸಸ್ ಸಿಕ್ಕಿದೆ ಅದ್ರ ಬಗ್ಗೆ ನಾವು ಈಗಾಗಲೇ ನಮ್ಮ ಮುಖಾಂತರ ಪಬ್ಲಿಕ್ ಕೂಡ ತಿಳಿಸ್ತಾ ಇದ್ದೀವಿ. ಮತ್ತೆ ನಾವು ಇನ್ನೊಂದು ಸಿಸ್ಟಮ್ ಏನ್ ಸ್ಟಾರ್ಟ್ ಮಾಡಿದ್ವಿ, ಲಾಕ್ ದ ಹೌಸ್ ಮಾನಿಟರಿಂಗ್ ಸಿಸ್ಟಮ್. ಅದರಲ್ಲಿ ಏನಿದೆ, ತಾವು ಹೊರಗಡೆ ಮನೆಗೆ ಹೋಗ್ತಾ ಇದ್ದೀರಾ, 2 ದಿವಸ ಇರಲಿ, 3 ದಿವಸ ಇರಲಿ, 15 ದಿವಸ ಇರಲಿ, ಅರ್ಧ ದಿನ ಇರಲಿ, ಲೋಕಲ್ ಸ್ಥಳೀಯ ಸ್ಟೇಷನ್ಗೆ ಮಾಹಿತಿ ತಾವು ಕೊಟ್ಟರೆ, ಇದು ಹಳೆ ಸಿಸ್ಟಮ್, ಏನು ಹೊಸ ಸಿಸ್ಟಮ್ ಇಲ್ಲ, ಹಳೆ ಸ್ಟೇಷನ್ಗೆ ಮಾಹಿತಿ ಕೊಟ್ಟರೆ ಅಲ್ಲಿ ಅವರು ಬೀಟ್ ಕಲಿಸ್ತಾರೆ. ರಾತ್ರಿ 2 ಸರಿ 3 ಸರಿ ಚೆಕ್ ಮಾಡಿಸ್ತಾ ಇದ್ದಾರೆ. ಅದರಲ್ಲಿ ನಾವು ಏನು ಹೊಸ ಜಾರಿ ಮಾಡಿದ್ದೀವಿ, ತಾವು ಫಿಸಿಕಲಿ ಬಂದು ಸ್ಟೇಷನ್ಗೆ ಮಾಹಿತಿ ಕೊಡೋಕ್ಕೆ ಅವಶ್ಯಕತೆ ಇಲ್ಲ. ನಮ್ಗೆ ನಂಬರ್ ಕೊಡ್ತಾ ಇದ್ದೀವಿ ವಾಟ್ಸಪ್ ಮುಖಾಂತರ. ಆ ನಂಬರಲ್ಲಿ ತಾವು ಎಷ್ಟು ಟೈಮಿಂದ ಎಷ್ಟು ಟೈಮ್ ಹೋಗ್ತಾ ಇದ್ದೀರಾ, ಏನಾದರೂ ಆ ಮನೆಯಲ್ಲಿ ಸಮಸ್ಯೆ ಬಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಡೋದು ಇದ್ರೆ, ಪ್ಲಸ್ ತಮ್ಮ ಮನೆಯಲ್ಲಿ ಈಗಾಗಲೇ ಏನಾದರೂ ವ್ಯಾಲ್ಯೂಬಲ್ಸ್ ಇದೆ ಅಥವಾ ಇಲ್ಲ, ಅಥವಾ ಏನಾದರೂ ಬೇಸಿಕ್ ಇನ್ಫಾರ್ಮೇಶನ್ ಆ ನಂಬರ್ ವಾಟ್ಸಪ್ ನಂಬರ್ ಮುಖಾಂತರ ನಮಗೆ ಕೊಟ್ಟರೆ, ಸೆಂಟ್ರಲ್ ಆಗಿ ನಾವು ಮಾಡ್ತಾ ಇದ್ದೀವಿ, ಕೊಟ್ಟರೆ ನಾವು ಆ ಕನ್ಸರ್ನ್ ಬೀಟ್ ಕಾನ್ಸ್ಟೇಬಲ್ಗೆ ಕೊಡ್ತೀವಿ. ಕಡ್ಡಾಯವಾಗಿ ಆ ಬೀಟ್ ಕಾನ್ಸ್ಟೇಬಲ್ ಅಥವಾ ನೈಟಲ್ಲಿ ಬೀಟಲ್ಲಿ ಯಾರು ಇರ್ತಾರೆ 2-3 ಸರಿ ಆ ಮನೆಗೆ ಹೋಗಿ ಫೋಟೋ ಹಾಕಬೇಕು. ಆ ಸಾಧ್ಯ ಇದ್ರೆ ಆ ಫೋಟೋ ಕೂಡ ತಮ್ಮ ಜೊತೆ ಮತ್ತೆ ವಾಪಸ್ಸಲ್ಲಿ ಶೇರ್ ಮಾಡ್ತೀವಿ. 100% ಕಲ್ಪನಾ ಪ್ರಿವೆಂಟ್ ಆಗುತ್ತೆ ಅಂತ ಯಾರು ನಮ್ಮ ಎಕ್ಸ್ಪೆಕ್ಟೇಷನ್ ಕೂಡ ಆ ಥರ ಇಲ್ಲ. ಬಟ್ ಇದರಿಂದ ನಾವು ಅಟ್ಲೀಸ್ಟ್ 50-60% ಕಮ್ಮಿ ಮಾಡ್ಬೋದು.